ನಮಸ್ತೆ ಫ್ರೆಂಡ್ಸ್, ಗರಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ದಿಢೀರಾಗಿ ಇನ್ಸ್ಟೆಂಟ್ ಪಡ್ಡು ಹೇಗೆ ಮಾಡೋದಂತ ನೋಡ್ಕೋಣ. ರವೆ ಪಡ್ಡು ಇದು ತುಂಬ ಈಜಿ, ಬೇಗ ಕೂಡ ಆಗುತ್ತೆ. 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನಾವು. ಇದನ್ನು ಹೇಗೆ ಮಾಡೋದಂತ ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿ ನೋಡಿ, 1 ಬೌಲಷ್ಟು ನಾವು ಬಾಂಬೆ ರವೆ ತೊಗೊಂಡಿದ್ದೀವಿ. ಇಲ್ಲಿ ಒಂದು 3/4 ಬೌಲಷ್ಟು ಮೊಸರು ತೊಗೊಂಡಿದ್ದೀವಿ. ಈಗ ಒಂದು ಬೌಲಿಗೆ ಹಾಕ್ಕೋಬೇಕು, ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಈ ಮೊಸರು ಕೂಡ ಅದಕ್ಕೆ ಹಾಕ್ಕೊಂಬಿಟ್ಟು ರವೆನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಹಾಕಿದ ಮೇಲೆ ನೋಡಿ ಈ ರೀತಿ. ಇದು ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತೈತಿ. ನಾವು ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೊಸರೇನು ಅಳತೆ ಪ್ರಕಾರ ಹಾಕಿದ ಮೇಲೆ ಮುಗೀತು. ಮತ್ತು ನಾವು ನೀರು ಕೂಡ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ನೀರು ಹಾಕ್ಕೊಂಬಿಟ್ಟು ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಸ್ಟವ್ ಹಚ್ಬಿಟ್ಟು ಒಂದು ತವಾ ಬಿಸಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಪಡ್ಡಿಗೆ ಒಗ್ಗರಣೆ ಮಾಡ್ಕೊತಿದ್ದೀವಿ. ನಾವು ಒಗ್ಗರಣೆ ಪಡ್ಡು ಮಾಡ್ಕೊತಿದ್ದೀವಿ ಇವತ್ತು. ಈಗ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿರೋಂಥದ್ದು, 1-2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. 1 ಕ್ಯಾರೆಟ್ನ ಈ ರೀತಿ ತುರಿದು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ಇದಿಷ್ಟನ್ನ ಹಾಕ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ಈ ರೀತಿ ನೋಡ್ಬೋದು, ಇಲ್ಲಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು. ಈಗ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ಮ್ಯಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದು ತಣ್ಣಗಾಗೋದಕ್ಕೆ ಕೆಳಗಡೆ ಇಟ್ಕೊಂಡಿದ್ದೀವಿ. ಜಾಸ್ತಿಯನ್ನು ನಾವು ಬೇಯಿಸ್ಕೊಳಂಗಿಲ್ಲ ಅದನ್ನು, ಒಗ್ಗರಣೆನ. ಈಗ ನೋಡ್ಬೋದು ರವೆ ಕೂಡ ಚೆನ್ನಾಗಿ ನೆಂದಿದೆ ಮೊಸರಲ್ಲಿ. ಇವಾಗ ಈ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ, ಈ ರೀತಿ ಹಾಕ್ಬಿಟ್ಟು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಅವರು ಕೂಡ ಎತ್ತಿಡೋಕ್ಕೇನು ಆಗಲ್ಲ, ಸುಮ್ಮನೆ ತಿಂದ್ಕೊತಾರೆ. ಸ್ವಲ್ಪ ಈನೋ ಹಾಕ್ಕೊಂಡಿದ್ದು, 1/4 ಸ್ಪೂನಷ್ಟು ಈನೋ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈನೋ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಈ ಸೋಡಾ ಕೂಡ ಹಾಕ್ಕೋಬೋದು. ನಾವು ಈನೋ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಈ ರೀತಿ. ಮತ್ತೆ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ನಾವಲ್ಲಿ ಒಗ್ಗರಣೆ ಬೇಯೋದಕ್ಕೆ ಕೂಡ ಉಪ್ಪು ಹಾಕ್ಕೊಂಡಿದ್ವಲ್ಲ, ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತಿದ್ದೀವಿ. ನೋಡಿ ಇದು ರವೆ ನೆನೆತ ಗಟ್ಟಿ ತಿಕ್ನೆಸ್ ಆಗುತ್ತಲ್ಲ, ನಾವು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಒಂದು ಪಡ್ಡಿನಂಚ ಕಾಯಕ್ಕಿಟ್ಬಿಟ್ಟು ಎಣ್ಣೆ ಹಾಕ್ಕೊತಿದ್ದೀವಿ. ಪಡ್ಡಿನಂಚ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೊಂಡ್ಮೇಲೆ ಈ ರೀತಿ ಎಲ್ಲ ಕಡೆಗಿನ ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ ಪಡ್ಡಿನಿಟ್ಟು ರೆಡಿಯಾಗಿತ್ತಲ್ಲ, ಅದನ್ನು ಕೂಡ ಕಾದಿರೋಂಥ ಹಂಚಿಗೆ ಹಾಕ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾವು ದೊಡ್ಡ ಸ್ಪೂನ್ ತೊಗೊಂಡಿದ್ವಿ, ಅದು ಸರಿ ಹೋಗಲಿಲ್ಲ. ಈ ಚಿಕ್ಕ ಸ್ಪೂನಿಲ್ಲ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಅದು ಕಾದ ನಂತರ ಬೆಂದ ನಂತರ ಸ್ವಲ್ಪ ಜಾಸ್ತಿ ಆಗುತ್ತೆ, ಪಡ್ಡು ತುಂಬ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಉಬ್ಕೊಂಬಂದಿದೆ ಪಡ್ಡು ಅಂತ ಹೇಳ್ಬಿಟ್ಟು ನಾವು 1 ಸ್ಪೂನ್ ಹಾಕಿದ್ದು, ಆದರೂ ಇಷ್ಟು ದೊಡ್ಡ ಆಗ್ಯಾವ ಪಡ್ಡು. ಮತ್ತು ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಮೇಲ್ಗಡೆಯಿಂದ ಎಣ್ಣೆ ಹಾಕಿದ ಮೇಲೆ ನೀಟಾಗಿ ಈ ರೀತಿ ಮತ್ತೊಂದು ಟೈಮ್ ನಾವು 2 ಕಡೆಗೇ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ತಿರುಗಿಸಿದ್ರೆ ಒಂಚೂರು ಹಂಚಿಗೆ ಎಲ್ಲಿ ಹಿಡಿತಾ ಇಲ್ಲ ಪಡ್ಡು, ಆ ಥರ ಬಿಟ್ಕೊಂಬರುತ್ತೆ. ರವೆ ಪಡ್ಡು ಅಂದ್ರೂ ಹಿಡಿತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಸ್ಪೀಡ್ ಇಟ್ಕೊಂಡ್ರೆ ಒಳಗಡೆ ಬೇಯಲ್ಲ, ಮೇಲ್ಗಡೆ ಸೀದ್ಬಿಡ್ತಾವೆ ಪಡ್ಡೆಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ. ನಾವು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಪಡ್ಡು. ಎಷ್ಟು ಬೇಗ ಕೂಡ ಮಾಡ್ಕೋಬೋದು. ನೀವೇನಾರು ಅಕ್ಕಿ ನೆನೆಸೋದು ಮರ್ತಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಹಂಗೆ ಇರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ನಾವು ಇದೇ ರೀತಿನ ಮತ್ತೊಂದು ಬ್ಯಾಚ್ ಕೂಡ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಎಲ್ಲ ಪಡ್ಡನ್ನು ಒಂದು ಪ್ಲೇಟ್ ಎತ್ತಿಟ್ಕೊಂಡ್ಬಿಟ್ಟು ನಾವು ನಿಮಗೆ ಚಟ್ನಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.